ಕೂತಿರೋದಕ್ಕೆ ಅವ್ರು ಮುಖ್ಯಮಂತ್ರಿ ಆದರೆ ಇವ್ರನ್ನ ಒಳ್ಳೆ ಪೋಸ್ಟ್ ತಂದು ಕೂಡಿಸ್ತಾರೆ ಅವ್ರ ಬಲ ಹೆಚ್ಚಾಗ್ತಿದ್ರಿಂದ ಮತ್ತು ಜೊತೆಗೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಹೀಗಾಗಿ ಒಟ್ಟಾರೆ ಜಿ ಟಿ ದೇವೇಗೌಡರನ್ನ ಕಳ್ಕೊಬಾರ್ದಾಗಿತ್ತು, ಕಳ್ಕೊಂಡ್ರು ಎಲ್ಲ ಮಕ್ಕಳಿಗೆ ಅಂತ ತಿಳ್ಕೊಂಡು ದೇವೇಗೌಡರು ಒಬ್ಬ ಒಳ್ಳೆಯ ಜನರಿಂದ ಆಯ್ಕೆ ಅಂತ ಜನನಾಯಕ, ಅದರಲ್ಲೂ ಒಕ್ಕಲಿಗ ನಾಯಕನ ಕಳ್ಕೊಂಡಿದ್ದ ಮುಂದಿನ ದಿನಗಳಲ್ಲಿ ಅಥವಾ ದೀರ್ಘಕಾಲಿನ ಬಗ್ಗೆ ದೊಡ್ಡ ಪೆಟ್ಟು ಕೊಡ್ತದೆ, ಸುಳ್ಳೇನಲ್ಲ. ಯಾಕಂದ್ರೆ ಈಗ ಪಾರ್ಟಿಯಲ್ಲಿ ಯಾರು ಉಳಿದ್ರೆ ಯಾರು ಜನಗಳು ರಾಜ್ಯ ಮಾಡೋದಲ್ಲೇ ಅನ್ನುವಂಥ ದೇವೇಗೌಡರನ್ನ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗಳು ಈಗ ನಿಖಿಲ್ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಇನ್ನೂ ನಿಖಿಲ್ ಯಾವ ಮಟ್ಟಕ್ಕೆ ಯಾವಾಗ ಜನಮನ್ನಣೆಯನ್ನು ಪಡೀತಾರೆ ಅನ್ನೋದು ಅಷ್ಟ ನಿಗೂಢ ಆಗಿದೆ. ಯಾಕಂದ್ರೆ ನಿಂತಂತೆ ಒಂದು ಏನಪ್ಪ ಅಂದ್ರೆ ಇಲೆಕ್ಷನ್ಗಳಲ್ಲಿ ಸೋಲ್ತಾರೆ ಅವರು. ಅದಕ್ಕಾಗಿ ಈ ಸೋಲುಗಳು ಅವ್ರನ್ನ ಒಳ್ಳೆ ನಾಯಕನಾಗಿ ಮಾಡ್ಬೋದು, ಬಟ್ ಜನ ಎಷ್ಟು ಮಟ್ಟಿಗೆ ನಂಬ್ತಾರಪ್ಪ ಇವ್ರನ್ನ ಕೇವಲ ಮನೆ ಮಂದಿನ ಅನ್ನೋದು ಇವತ್ತು ದೊಡ್ಡ ಏನಪ್ಪ ಅಂತಂದ್ರೆ ಪ್ರಶ್ನೆ ಆಗ್ಯದ. ಅದರಲ್ಲೂ ಮತ್ತು ಜಿ ಟಿ ದೇವೇಗೌಡರನ್ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಕಿದ್ದ ಒಂದು ಮೈಸೂರು ಭಾಗದಲ್ಲಿ, ಅದರಲ್ಲೂ ಒಕ್ಕಲಿಗರ ಭಾಗದಲ್ಲೇ ಒಂದು ತಪ್ಪು ಮಾಡಿದ್ರೇನೋ ಎಚ್ ಡಿ ಕುಮಾರಸ್ವಾಮಿಗಳು. ಅವ್ರು ಇಟ್ಕೊಂಡು ವಿಶ್ವಾಸ ತೊಗೊಂಡು ಅವ್ರ ಅಧಿಕಾರ ನಿಜವಾದ ಅಧಿಕಾರ ಕೊಟ್ಟಿದ್ದರೆ ಅವ್ರಿಗೆ ಬಿಟ್ಟು ಹೋಗ್ತಾ ಇರಲಿಲ್ಲ ಅನ್ನೋದು ಅಲ್ಲಿಯ ಜನರ ಮಾತು. ಇನ್ನೇನಾಗ್ತದೆ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಎಂ ಕೃಷ್ಣಾರೆಡ್ಡಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿ ಅವರು ಮುಂದಿನ ಕೋರ್ ಕಮಿಟಿ ಅಧ್ಯಕ್ಷರು ಆಗಲಿ, ಯಾರಾದರೂ ಏನದ ಆದ್ರೆ ನಡೆದು ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಕುಮಾರಸ್ವಾಮಿಗಳು ಮಾತ್ರ ಈ ತಪ್ಪಿದ್ರೇನೋ ಅಂತ ಮಾತು. ಜೊತೆಗೆ ದೇವೇಗೌಡರು ಈ ಪರಿಯಾಗಿ ಒಬ್ಬರ ಕೈಯಲ್ಲಿ ಇಟ್ಕೊಳ್ಳೋಂಥದ್ದು, ಕುಟುಂಬ ಕೈಯಲ್ಲಿ ಇಟ್ಕೊಳ್ಳೋಂಥ ಒಂದು ದಿಟ್ಟ ಹೆಚ್ಚು ತಪ್ಪು ಹೆಚ್ಚು ಇಡಬಾರ್ದಾಗಿತ್ತು. ಯಾಕಂದರೆ ಅನುಭವಿಸ್ತರವರು ಇಡೀ ಜೀವನವನ್ನು ರಾಜಕೀಯವಾಗಿ ನೋಡಿದವರು, ರಾಜಕೀಯ ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಮನೆಗಾಸಿದ್ದು ರಾಜಕೀಯ ವಿಚಾರ ಮಾಡುವಂಥ ಜನ ನಮ್ಮ ದೇವೇಗೌಡರು. ಅವರು ಈ ಯಾಕೋ ಏನೋ ಜಿ ಟಿ ದೇವೇಗೌಡರನ್ನ ಹೊರಗೆ ಹಾಕಿ ಮತ್ತೊಂದು ತಪ್ಪು ಮಾಡಿದ್ರೆ ಯಾರಿಗೂ ಗೊತ್ತು, ನೋಡೋಣ ಭವಿಷ್ಯ ಏನಾಗ್ತದೆ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಕು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೆ ನಡೆ. ವಂದನೆಗಳು.